ನೋಡಿ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಚಿತ್ರ ಮಾಡಿದೀವಿ. ಹೆಣ್ಮಕ್ಳು ಯಾವ ತರ ಶೋಷಣೆಗೆ ಒಳಗಾಗ್ತಾರೆ ಅನ್ನೋ ವಿಭಿನ್ನತೆಯಲ್ಲಿ ಬಿಟ್ಟು ನಾನು ವಿಭಿನ್ನತೆಯಲ್ಲಿ ತೋರಿಸಿದ್ದೀವಿ. ಅದೆಷ್ಟು ಜನಕ್ಕೆ ಸಸ್ಪೆನ್ಸ್ ಅಲ್ಲಿ ಎತ್ಕೊಂಡೋಗಿ ಲಾಸ್ಟ್ ಅಲ್ಲಿ ಒಂದು ತೇರ್ಗಡೆ ಮಾಡ್ಕೊಟ್ಟಿದ್ದೀನಿ. ಒಂದು ವಿಭಿನ್ನತೆ ಇವತ್ತೆಲ್ಲರಿಗೂ ಕಾಣಿಸಿದೆ. ಇದು ದಯವಿಟ್ಟು ನಾನೇ ಹೇಳೋದು ಅಂತಂದ್ರೆ ಜನಗಳಿಗೆ ಮನ ಮುಟ್ಟಬೇಕಾಗಿರೋ ಚಿತ್ರ ಇದು. ಜನಗಳು ನೋಡ್ಬೇಕು, ಜನಗಳು ಕಲ್ತ್ಕೊಬೇಕು ಅನ್ನೋದೇ, ಜನಗಳು ತುಂಬಾ ಪ್ರೀತಿ ಮಾಡ್ಬೇಕಂತ ಈ ಚಿತ್ರ. ದಯವಿಟ್ಟು ನೀವು ನಿಮ್ ಮೂಲಕ ಕೇಳ್ಕೊಂತಿದ್ರೆ ಚಿತ್ರನ ಜನಗಳಿಗೆ ಮುಟ್ಟಿಸ್ಕೊಡಿ, ಅವ್ರ ಆಶೀರ್ವಾದ ನನ್ಗೆ ಮಾಡ್ಕೊಡಿ. ನಿಮ್ ಮುಖಾಂತರ ನಾನು ಕೇಳ್ಕೊಂತಿದ್ದೀನಿ. ಚಿತ್ರ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಜನಗಳಿಗೆ ಯಾವ ತರ ನೀವು ಒಂದು ಹೊಂದಾಣಿಕೆಯಲ್ಲಿ, ಒಂದು ಪ್ರೀತಿ ವಿಶ್ವಾಸದಲ್ಲಿ ಯಾವ ರೀತಿ ಕೊಡ್ತೀರಾ ಅನ್ನೋದನ್ನ ನಿಮ್ಮನ್ನ ಕೈ ಕೇಳ್ಕೊಂತೀನಿ. ಧನ್ಯವಾದ. ಒಡ್ಸ್ಕೊಂತೀವಿ ಅಂತಂದಾಗ ಇದು ಒಂದಕ್ಕೊಂದು ಲಿಂಕ್ ಹೋಗ್ಬೇಕಲ್ಲ, ಹಾಗಾಗಿ ಒಡ್ಸ್ಕೊಂತಾನೆ ಇದ್ದೀನಿ. ಹೇಳುತ್ತಲ್ಲ, ಡ್ರಿಂಕ್ಸ್ ಮತ್ತೆ ವ್ಯಾಮೋಹ, ಹೆಣ್ಣು ಅನ್ನೋದು ವ್ಯಾಮೋಹ, ಕುಡಿತ ಅನ್ನೋ ವ್ಯಾಮೋಹ. ನೋಡಿ, ಒಂದು ಪಾತ್ರ ಹೊಡಿಸ್ಕೊಂಡಿದ್ರು ಅಲ್ಲಿ ತಿರುಗಿ ಹೋಗುತ್ತೆ ಅದು ಡ್ರಿಂಕ್ಸ್ಗೆ. ಹಳ್ಳಿ ಹುಡುಗರು ಒಂದು ಯಾವ ತರ ಒಂದು ಬೆಂಗಳೂರು ಕುಡಿತಕ್ಕೆ ಅಡಿಟು ಹೊಡಿತಾ ಇರ್ತಾನೆ ಅವ್ನು. ಆಕ್ಚುಲಿ ನೀವು ಗೆಸ್ ಮಾಡ್ಬೇಕದು, ನಾವು ಕುಡಿತಾ ನೋಡ್ತಿರ್ತಾನ ಅವನು. ಇಲ್ಲೊಂದು ಏಟ್ ಹೊಡಿಯೋದು, ಅವನು ಡ್ರಿಂಕ್ಸ್ ತಂದು ಇಕ್ಕೊಂಡವನೇನೋ ನೋಡೋದು. ಆ ಸಂದರ್ಭಕ್ಕೆ ಡ್ರಿಂಕ್ಸ್ ನೋಡಿ ಪ್ರಾಮುಖ್ಯತೆ, ಒಂದು ಮನುಷ್ಯ ಒಂದು ಕಿಕ್ಕಿಗೆ ಎಷ್ಟು ಕೊಡ್ತಾನೆ ಒಂದು ಪ್ರಾಮುಖ್ಯತೆ ಅನ್ನೋದನ್ನ ಅಷ್ಟೊಂದು ಹೊಡ್ಸ್ಕೊಂಡೆ ಅಮ್ಮ. ಅದೇ ತಿಂದೆ ಅಂತಂದ್ರೆ ಯಾವ ರೀತಿ ನೆಗೆಟಿವ್ಗೆ ಯಾವ್ದು ಚಿತ್ರಕಥೆ ಬರ್ದೋದೇ ನಾನಿನ್ನ ಅದು ಇಟ್ಕೊಂಡೆ ನಾನೇ ಪಾತ್ರ. ಸುಮಾರು ಜನ ಕೇಳಿದ್ರೆ ಮಾಡಕ್ ಆಗ್ಲಿಲ್ಲ, ಮತ್ತೆ ನಾನೇ ಟ್ರೈ ಮಾಡಿ ಅನ್ಕೊಂಡ್ ಮಾಡ್ದೆ. ನಾನು ವಿಭಿನ್ನತೆ ತೋರ್ಸ್ಕೊಡೋಣ ಅಂತ ಅನ್ಕೊಂಡೆ. ನಾನು ನಾನು ಮಾಡ್ಬಾರ್ದಾಗಿತ್ತು, ಮಾಡಿದೀನಿ. ಎಲ್ಲ ಜನ ಇಷ್ಟಪಟ್ರೆ ಸಾಕು. ನೀವು ಹಿಂಗ್ ಇಷ್ಟ ಆಯ್ತಲ್ಲ, ಥ್ಯಾಂಕ್ ಯು. ಬೇರೆ ಬೇರೆ ಕಡೆ ನನ್ಗೆ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ನಿಮ್ ಕಡೆಯಿಂದ ತಿಳಿಸ್ಕೊಡಿ. ಕಡಿಮೆ ಇದೆ, ಜನಕ್ಕೆ ತಿಳಿಸ್ಕೊಡಿ. ರೆಸ್ಪಾನ್ಸ್ ಕಡಿಮೆ ಇದೆ. ಒಂದು ಒಳ್ಳೆ ಚಿತ್ರನ, ನಿಜಕ್ಕೂ ಒಂದು ಗುಣಮಟ್ಟವಾದ ಚಿತ್ರ ಇದನ್ನ ನಿಜಕ್ಕೂ ನೀವೇ ತೋರಿಸ್ಕೊಡ್ಬೇಕು. ಜನಗಳು ಕೇಳಿ, ಒಪಿನಿಯನ್ ಕೇಳಿ, ಒಂದು ಸಂದೇಶ ಮುಟ್ಟಿಸ್ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.